ಮೈಶ್ರೀ ಗುರುವೇ ನಮಃ. ವಿಡಿಯೋಗಳ ಉದ್ದೇಶ ಎಲ್ಲರೂ ಧನವಂತರಾಗಬೇಕು, ಆರೋಗ್ಯವಂತರಾಗಬೇಕು ಮತ್ತು ನೆಮ್ಮದಿವಂತರಾಗಬೇಕು. ಸ್ನೇಹಿತರೆ, ಇವತ್ತಿನ ದಿನ ಸ್ವಚ್ಛತೆ ಅಥವಾ ಕ್ಲೀನಿನೆಸ್ ನಮ್ಮ ಸಬ್ಜೆಕ್ಟ್ನಲ್ಲಿ ನಾವು ಯಶಸ್ಸು ಕಾಣಬೇಕಾದ್ರೆ ಈ ಸ್ವಚ್ಛತೆ ಅನ್ನೋದು ತುಂಬ ಮಹತ್ವವನ್ನು ಪಡೆದುಕೊಂಡಿದೆ. ಈ ಸ್ವಚ್ಛತೆ ಕಾಪಾಡಲು ಈ ದಿನ ಸ್ನಾನ ಮಾಡಲೇಬೇಕು, ಸ್ವಚ್ಛವಾಗಿರಬೇಕು, ಬಟ್ಟೆ ಉಪಯೋಗಿಸೋ ಬಟ್ಟೆ ಒಗೆದಿರಬೇಕು, ನೀಟಾಗಿರಬೇಕು. ದಿನ ಉಪಯೋಗಿಸಿದ್ದೇ ಬಟ್ಟೆಯನ್ನು ಉಪಯೋಗಿಸಬಾರ್ದು. ಅದಕ್ಕಾಗಿ ತುಂಬ ದುಡ್ಡು ವೆಚ್ಚ ಮಾಡುವ ಅವಶ್ಯಕತೆ ಇಲ್ಲ. ಅವರವರ ಇರುವ ಆರ್ಥಿಕ ಮಟ್ಟದಲ್ಲೇ ಬಟ್ಟೆಯನ್ನು ಧರಿಸ್ಬೋದು. ಆದರೆ ಸ್ವಚ್ಛತೆ ಅನ್ನೋದು ತುಂಬ ಪ್ರಾಮುಖ್ಯತೆ ಪಡೆದಿದೆ. ಸ್ನೇಹಿತರೆ, ವಾಸಿಸುವ ಮನೆಯಲ್ಲಿ ಸ್ವಚ್ಛತೆ ಅನ್ನೋದು 100ಕ್ಕೆ 100ರಷ್ಟು ಕಾಪಾಡ್ಕೋಬೇಕಾಗ್ತದೆ. ಇದು ತುಂಬ ಕಷ್ಟ ಸಾಧ್ಯ. ಎಲ್ಲ ಮನೆಗಳಲ್ಲಿ ಎಲ್ಲರಿಗೂ ಕೆಲಸದವ್ರನ್ನ ಇಟ್ಕೊಳ್ಳಲು ಕಷ್ಟ ಸಾಧ್ಯ. ಅವರವರೇ ಅವರವ್ರ ಮನೆಯನ್ನು ಸ್ವಚ್ಛತೆ ಕಾಪಾಡಿಕೊಳ್ಳಲು ಮನೆಯಲ್ಲಿರೋರು ಒಂದು ಸಣ್ಣ ಪ್ರಯತ್ನ ಮಾಡಬೇಕು. ಉದಾಹರಣೆಗೆ, ಸ್ನಾನಕ್ಕೆ ಬಾತ್ರೂಮ್ಗೆ ಹೋದಾಗ ಅಲ್ಲಿ ಸ್ನಾನಕ್ಕೆ ಮುಂಚೆ ಸ್ವಲ್ಪ ಕ್ಲೀನದ ಕಡೆ ಗಮನ ಕೊಟ್ಟರೆ ಆಗ್ಬಿಡ್ತದೆ. 8 ದಿವಸ ಅದೇ ರೀತಿ ಸ್ನಾನಕ್ಕೆ ಮುಂಚೆ ಇರೋ ಬ್ರಷಲ್ಲಿ ಸ್ವಲ್ಪ ಆಸಿಡು ಅದು ಸೋಪ್ ಪೌಡ್ರ್ ಹಾಕ್ಕೊಂಡು ಸ್ವಲ್ಪ ಸ್ವಚ್ಛತೆ ಬಗ್ಗೆ ಕೆಲಸ ಮಾಡಿದರೆ ಆರಾಮಾಗಿ 8 ದಿವಸದಲ್ಲಿ ತಮ್ಮ ಬಾತ್ರೂಮು ಫಲಫಲ ಅನ್ನುತ್ತೆ. ಅದೇ ರೀತಿ ಅಡುಗೆ ಮನೆಯಲ್ಲಿ ಅಡುಗೆ ಮಾಡೋರು ಅಡುಗೆ ಕೆಲಸ ಮುಗಿದ ತಕ್ಷಣ ಎಲ್ಲ ಎತ್ತಿಟ್ಟು ಒಂದು ಕಡೆಯಿಂದ ಅಡುಗೆ ಮನೆಯಲ್ಲಿ ಸ್ವಲ್ಪ ಸ್ವಚ್ಛತೆ ಕಡೆ ಗಮನ ಕೊಟ್ಟರೆ ಆದಷ್ಟು ಬೇಗ ಆಗ್ಬಿಡ್ತದೆ. ಇದು ಪ್ರತಿನಿತ್ಯ ಆಗಬೇಕು. ಬೆಳಗ್ಗೆ ಎದ್ದ ತಕ್ಷಣ ಮನೆಯ ಮುಂದೆ ಇರ್ಬೋದು, ಮನೆಯ ಒಳಗಡೆ ರೂಮು ಹಾಲು ಇರೋ ಜಾಗದಲ್ಲಿ ಪರಕೆಯಲ್ಲಿ ಗುಡಿಸಿ ಸ್ವಚ್ಛ ಮಾಡಿ ಮತ್ತು ನೀರಿಗೆ ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಂಡು ಒರೆಸಿಬಿಟ್ರೆ ಫಲಫಲ ಅನ್ನುತ್ತದೆ. ಮನೆ ಸ್ವಚ್ಛವಾಗಿ ಕಾಣುತ್ತದೆ. ಹಬ್ಬ ಹರಿದಿನಗಳಲ್ಲಿ, ವಿಶೇಷ ದಿನಗಳಲ್ಲಿ ಕಿಟಕಿ ಬಾಗಿಲು ಒರೆಸಿದರೆ, ಧೂಳು ಒರೆಸಿದರೆ ಸಾಕಾಗ್ಬೋದು. ಟೋಟಲ್ ಆಗಿ ಸ್ವಚ್ಛತೆ ಅನ್ನೋದು ನಮ್ಮ ನಿತ್ಯ ಜೀವನದಲ್ಲಿ ಒಂದು ಅವಿಭಾಜ್ಯ, ಅಂದರೆ ಪ್ರತಿನಿತ್ಯ ನಡಿಬೇಕಾಗ್ತದೆ. ಇದನ್ನು ಜೀವನ ಪೂರ್ತಿ ಮುಂದುವರಿಸ್ಕೊಂಡು ಹೋಗಬೇಕಾಗ್ತದೆ. ಇದು ಮನೆಯಲ್ಲಿರೋರು ಒಬ್ಬರು ಪ್ರಯತ್ನ ಪಟ್ಟರೆ ಆಗಲ್ಲ. ಎಲ್ಲರೂ ಅವರವರ ತಕ್ಕ ಮಟ್ಟಿಗೆ ಸ್ವಲ್ಪ ಜವಾಬ್ದಾರಿ ತಗೊಂಡು ಮಾಡಬೇಕಾಗ್ತದೆ. ಇಲ್ಲಾಂದರೆ ಕೆಲಸದವ್ರ ಮೇಲೆ ಡಿಪೆಂಡ್ ಆಗಬೇಕಾಗ್ತದೆ. ಇದು ಅವರವರ ಭಾವಕ್ಕೆ ಬಿಟ್ಟಿದ್ದು. ಸ್ನೇಹಿತರೆ, ಮನೆ ಸುತ್ತು ಇರ್ಬೋದು, ನಾವು ವಾಸಿಸುವ ರೂಮಿನಲ್ಲಂತೂ ಮಲಗುವ ಕೋಣೆ ಅಂತೀವಲ್ಲ, ಅಲ್ಲಿ ಒಂದು ಒಳ್ಳೆಯ ಪೋಸ್ಟರ್ ಇದ್ದರೆ ಒಳ್ಳೆಯದು. ಪ್ರಕೃತಿಗೆ ಸಂಬಂಧಪಟ್ಟಾಗೆ ಒಳ್ಳೆ ಗಾಳಿ ವಾತಾವರಣ ಇರಬೇಕು. ಎ ಸಿ ಅಂತೂ 100ಕ್ಕೆ 100% ನಾನು ರೆಕಮೆಂಡ್ ಮಾಡುವುದಿಲ್ಲ. ಒಂದು ರೀತಿಯಲ್ಲಿ ಬೇಸಿಗೆಯಲ್ಲಿ ಸ್ವಲ್ಪ ಮಟ್ಟಿಗೆ ಫ್ಯಾನ್ ಬೇಕಾಗ್ಬೋದು. ಆದರೆ ಯಾವುದೇ ಕಾರಣಕ್ಕೂ ಎ ಸಿಯಲ್ಲಿ ಮಲಗೋದು, ಎ ಸಿ ಮನೆಯಲ್ಲಿ ವಾಸ ಮಾಡೋದು 100ಕ್ಕೆ 100 ಪಟ್ಟು ಪ್ರಕೃತಿಗೆ ಎಗೇನೆಸ್ಟ್ ಅಂತ ನನ್ನ ಭಾವನೆ. ಸ್ನೇಹಿತರೆ, ಇದೇ ರೀತಿ ನಾವು ವ್ಯವಹಾರ ಮಾಡುವ ಕೆಲಸ ಕಾರ್ಯವನ್ನು ನಿರ್ವಹಿಸುವ ಆಫೀಸ್ನಲ್ಲೂ ಅಷ್ಟೇ ಒಂದು ಸ್ವಚ್ಛತೆ, ಒಂದು ಒಳ್ಳೆಯ ವಾತಾವರಣ ಇದ್ದರೆ ಮನಸ್ಸಿಗೂ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು. ನಮ್ಮ ಸಬ್ಜೆಕ್ಟ್ ಅದ. ಎಲ್ಲರೂ ಧನವಂತರಾಗಬೇಕು, ಆರೋಗ್ಯವಂತರಾಗಬೇಕು ಮತ್ತು ನೆಮ್ಮದಿವಂತರಾಗಬೇಕಾದ್ರೆ ಈ ಸ್ವಚ್ಛತೆ ಅನ್ನೋದು ತುಂಬ ಮಹತ್ವವಿದೆ ಮತ್ತು ಮೇಜರ್ ರೋಲ್ ನಡೀತದೆ. ಇದಿಲ್ಲದೇ ಇದ್ದರೆ ಯಾವುದೇ ಕಾರಣಕ್ಕೂ ಯಾರೂ ಧನವಂತರು ಆಗಲು ಸಾಧ್ಯವಿಲ್ಲ, ಆರೋಗ್ಯವಂತರಾಗಲು ಸಾಧ್ಯವಿಲ್ಲ.
ನೆಮ್ಮದಿವಂತರಂತೂ ಆಗೋದೇ ಇಲ್ಲ. ಈ ಸ್ವಚ್ಛತೆ ಅನ್ನೋದು ಪ್ರತಿಯೊಬ್ಬರು ಬಾಹಿರವಾಗಿ ನೋಡಲಿಕ್ಕೆ ಮಾಡ್ಕೋಬೇಕು. ಆಮೇಲೆ ನಮ್ಮ ಮೈಂಡ್ ಸೆಟ್ಟನ್ನು ಅದೇ ರೀತಿ ಬದಲಾವಣೆ ಮಾಡಿಸ್ಕೋಬೇಕಾಗ್ತದೆ. ಅದು ಒಂದೇ ದಿವಸಕ್ಕೆ 2 ದಿವಸಕ್ಕಾಗಲ್ಲ, ನಿಧಾನವಾಗಿ ಬದಲಾವಣೆ ಮಾಡ್ಕೋಬೇಕಾಗ್ತದೆ. ಅದಕ್ಕೆಲ್ಲ ಹೆಚ್ಚಿನ ಮಾಹಿತಿ ಅಥವಾ ಸಲಹೆಗಳಿಗೆ ನನ್ನ ಮೊಬೈಲ್ ನಂಬರಾದ 9448356657ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ನೇಹಿತರೆ, ನಾವು ಕಂಡಿದ್ದಂಗೆ ಸರ್ ಎಂ ವಿಶ್ವೇಶ್ವರಯ್ಯನವರಿರ್ಬೋದು, ಮುಂತಾದ ಅನೇಕ ಜನರು 100 ವರ್ಷ ಬದುಕಿ ಬಾಳಿದ್ದಾರೆ. ಆಮೇಲೆ ಅವರ ಕೆಲಸ ಕಾರ್ಯದಲ್ಲೂ ಯಶಸ್ವಿಯಾಗಿದ್ದಾರೆ. ಆಮೇಲೆ ಈ ಸ್ವಚ್ಛತೆ ಮತ್ತು ಈ ಶಿಸ್ತು ಅನ್ನೋದು ಬರದೇ ಇದ್ದರೆ ಏಳಿಗೆ ಅನ್ನೋದು ಅವರ ಕನಸಷ್ಟೇ, ಅದು ಕಾರ್ಯಗತ ಆಗೋದಿಲ್ಲ. ಪ್ರತಿಯೊಬ್ಬರೂ ಇದ್ರ ಬಗ್ಗೆ ಕಾಳಜಿ ವಹಿಸಬೇಕಾಗ್ತದೆ. ಈ ಸ್ವಚ್ಛತೆ ಅನ್ನೋದು ಒಂದು ಮೂಲಭೂತವಾಗಿ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಪ್ರತಿಯೊಂದು ಮನೆಯಲ್ಲೂ ಈ ಮಾಡ್ಕೋಬೇಕಾದ್ರೆ ಇತ್ತೀಚೆಗೆ ನಮ್ಮ ಭಾರತದಂಥ ದೇಶದಲ್ಲಿ ಮನೆ ಮುಂದೆ ಕಸ ಗುಡಿಸೋದು, ನೀರು ಹಾಕೋದು, ರಂಗೋಲಿ ಹಾಕೋದು ಕಡಿಮೆ ಆಗ್ತಾಯಿದೆ. ಇದು ಪದ್ಧತಿ ತುಂಬ ಅನಾದಿ ಕಾಲದಿಂದಲೂ ಬಂದಿದೆ. ಎಲ್ಲರೂ ಮನೆಗಳ ಮುಂದೆ ಕಸ ಗುಡಿಸೋದು, ನೀರು ಹಾಕೋದು, ರಂಗೋಲಿ ಹಾಕೋದು ಮಾಡಲೇಬೇಕಾಗ್ತದೆ. ಈ ಸ್ವಚ್ಛತೆ ಅನ್ನೋದು ಇಲ್ಲ ಅಂದರೆ ಸಮಸ್ಯೆಗಳು ನಿಧಾನವಾಗಿ ಒಂದೊಂದೇ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ. ಸ್ವಚ್ಛತೆ ಇಲ್ಲದ ಮನೆ, ಒಳ್ಳೆ ಮೈಂಡ್ಸೆಟ್ ಇಲ್ಲದ ಮನುಷ್ಯ ಏಳಿಗೆ ಆಗಲು ಕಷ್ಟ ಸಾಧ್ಯ. ಸ್ನೇಹಿತರೆ, ಇದು ನಮ್ಮ ಜೀವಿತಾವಧಿಯಲ್ಲಿ ನಿರಂತರವಾಗಿ ಸ್ವಚ್ಛತೆ ಅನ್ನೋದು ನಾವು ಕಾಪಾಡಿಕೊಂಡು ಮುಂದುವರಿದರೆ ನಾವು ಆರೋಗ್ಯವಂತರು, ಧನವಂತರು ಮತ್ತು ನೆಮ್ಮದಿವಂತರಾಗಲು ಸಂದೇಹವೇ ಇಲ್ಲ. ಚಿಕ್ಕ ಮಕ್ಕಳಿಂದನೇ ನಾವು ಇದರ ಬಗ್ಗೆ ಅಪಾರವಾದ ಕಾಳಜಿ ವಹಿಸಬೇಕು, ಅವರಿಗೆ ಮನದಟ್ಟು ಮಾಡಬೇಕು. ಜಪಾನ್ ಮತ್ತು ಕೆಲವು ದೇಶಗಳಲ್ಲಿ ಸ್ಕೂಲಲ್ಲಿ ಮಕ್ಕಳಿಗೆ ಸ್ವಚ್ಛತೆ ಬಗ್ಗೆ ತುಂಬ ಕಾಳಜಿ ವಹಿಸ್ತಾರೆ ಮತ್ತು ಅವ್ರ ಕೈಯಲ್ಲೇ ಕೆಲವು ಕೆಲಸಗಳನ್ನು ಮಾಡಲು ಅವರಿಗೆ ಹೇಳ್ಕೊಡಲು ಪ್ರಯತ್ನ ಮಾಡ್ತಾರೆ. ಭಾರತದಂಥ ದೇಶದಲ್ಲಿ ಸ್ಕೂಲು ಮತ್ತು ಕಾಲೇಜುಗಳಲ್ಲಿ ಆ ರೀತಿಯ ವಾತಾವರಣ ಇಲ್ಲ. ನಾವು ಮನೆಗಳಲ್ಲೇ ಮಕ್ಕಳಿಗೆ ಮತ್ತು ದೊಡ್ಡವರು ಸ್ವಚ್ಛತೆ ಬಗ್ಗೆ ನಿರಂತರವಾಗಿ ಪ್ರತಿನಿತ್ಯ ಕಾಳಜಿ ವಹಿಸಬೇಕಾಗ್ತದೆ. ಆವಾಗ ನಮ್ಮ ಆರೋಗ್ಯನೂ ಚೆನ್ನಾಗಿರ್ತದೆ, ನಮ್ಮ ಮನಸ್ಸು ಚೆನ್ನಾಗಿರ್ತದೆ, ನೆಮ್ಮದಿ ಇರ್ತದೆ, ಶಾಂತವಾಗಿರ್ತೀವಿ ಮತ್ತು ನಾವು ಧನವಂತರಾಗಲು ಅವಕಾಶ ಅಂತೂ ಯಥೇಚ್ಛವಾಗಿರ್ತದೆ. ಸ್ನೇಹಿತರೆ, ಕೆಲವನ್ನು ನಾವು ಒಂದು ದೀಕ್ಷೆ ಥರ ಸ್ವೀಕಾರ ಮಾಡಿ ಪ್ರತಿನಿತ್ಯ ಇದನ್ನು ನೆರವೇರಿಸ್ಕೊಂಡು ಹೋಗಬೇಕು. ನಾವು ಯಾವ ಥರ ದಿನ ಊಟ ನೀರು ಇಲ್ದಿರ ಬದುಕೋಕ್ಕಾಗೋದಿಲ್ವೋ ಅದೇ ರೀತಿ ಈ ಸ್ವಚ್ಛತೆ ಅನ್ನೋದು ನಮ್ಮ ಜೀವನದಲ್ಲಿ ಒಂದು ಅವಿಭಾಜ್ಯ. ನಿರಂತರವಾಗಿ ಪ್ರತಿಯೊಂದು ಮನೆಯಲ್ಲೂ, ಪ್ರತಿಯೊಂದು ಆಫೀಸಲ್ಲೂ, ಅವರು ವ್ಯವಹರಿಸುವ ಜಾಗದಲ್ಲಿ ಯಾವುದೇ ಇರ್ಬೋದು ಅಂಥ ಕಡೆ ಒಂದು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಅದರ ಮುಂದೆ ಅವರ ಮೈಂಡ್ಸೆಟ್ಟನ್ನು ಒಂದು ಬ್ರ್ಯಾಂಡಾಗಿ, ಒಂದು ಯಶಸ್ವಿ ಮೈಂಡ್ಸೆಟ್ ಅಂದರೆ ನಾವು ಧನವಂತರಾಗಬೇಕು, ನಾವು ಆರೋಗ್ಯವಂತರಾಗಬೇಕು, ನಾವು ನೆಮ್ಮದಿವಂತರಾಗಬೇಕು ಅನ್ನೋ ಥರ ಬದಲಾವಣೆ ಮಾಡಿಕೊಂಡು ಜೀವನ ಸಾಗಿಸಿದರೆ ಈ ಸ್ವಚ್ಛತೆ ಅನ್ನೋದು ನಮಗೆ ಒಳ್ಳೆ ಸಪೋರ್ಟ್ ಕೊಡ್ತದೆ. ನಾವು ಯಶಸ್ವಿ ಆಗಲು. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಸ್ನೇಹಿತರೆ.